ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇವತ್ತು ಬಂದು ನಾವೆಲ್ಲ ಎಲ್ಲೋ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಎಲ್ಲಿಗೆ ಅಂತ ನೀವೇ ಹೇಳಿ ನೋಡೋಣ. ಎಲ್ಲಿಗೆ ಅಂದರೆ ಬೆಂಗಳೂರಿಗೆ ಹೊರಟಿದ್ದೀವಿ. ಈಗ ಎಂಗೇಜ್ಮೆಂಟ್ ಆಗೋಯ್ತಲ್ವ. ಎಂಗೇಜ್ಮೆಂಟ್ ಆದಮೇಲೆ ನೆಕ್ಸ್ಟ್ ಕೆಲಸ ಏನು? ಮದುವೆಗೆ ಪ್ರಿಪ್ರೇಷನ್. ಹಾಗಾಗಿ ನಾವೆಲ್ಲ ಬೆಂಗಳೂರಿಗೆ ಹೊರಟಿದ್ದೀವಿ. ತುಂಬ ವರ್ಷಗಳಾಗೋಯಿತು ಗೃಹ ಪ್ರವೇಶದಲ್ಲಿ ಪೇಂಟಿಂಗ್ ಮಾಡಿಸಿದ್ದು. ಅಮ್ಮ ಮದುವೆಗೆ ಪೇಂಟಿಂಗ್ ಮಾಡಿಸೋಣ, ಸ್ವಲ್ಪ ಮನೆ ಕ್ಲೀನಿಂಗ್ ಆಗಬೇಕು, ಬಾ ತೇಜು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಲಾವು ಅಪ್ಪು ಹೊರಟಿದ್ದೀವಿ. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ತೊಗೊಂಡ್ವಿ. ನಾವಿಲ್ಲೇ ಗುಬ್ಬಿಲಿನೇ ಡೈರೆಕ್ಟ್ ಬಸ್ ಹತ್ತಿದ್ವಿ ಬೆಂಗಳೂರು. ಫೈನಲಿ ಅಮ್ಮನಿಗೆ ಬರಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಅಮ್ಮ ಬೇಜಾರು ಮಾಡ್ಕೊಂಡಿದ್ರಂತೆ. ಗೊತ್ತಿಲ್ಲದಾಗೆ ಅಪ್ಪನಿಗೆ ಸರ್ಪ್ರೈಸ್ ಕೊಟ್ವಿ. ಅಪ್ಪ ಹೇಳ್ತಿದ್ರು, ನಿಜ ನಾವು ಬರಲ್ಲ ಅಂದ್ಕೊಂಡಿದ್ದೆ ಕಣೋ, ಅಮ್ಮ ಬೇಜಾರು ಮಾಡ್ಕೊಂಡಿದ್ಲು, ಬರ್ತೀನಿ ಅಂತ ಹೇಳಿದರು ಬರಲ್ಲ ಅಂತ ಅಮ್ಮ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ರು ಅಮ್ಮ. ಅಪ್ಪ ಅವರು ಸೂಪರಾಗಿ ಪಾನಿಪುರಿ ಮಾಡ್ತಾರೆ ಕಣ್ರಿ. ಮಸಾಲೆ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು. ನಮಗೆ ಮಸಾಲೆನ ಕೊಟ್ಟರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವಂತೂ ಬೆಂಗಳೂರಿಗೆ ಹೋದರೆ ಫಸ್ಟು ಹೋಗೋದೇ ಅಂಗಡಿಗೆ. ಫಸ್ಟ್ ಅಂಗಡಿಗೆ ಹೋಗಿ ಅಲ್ಲಿ ಪಾನಿಪುರಿ ಮಸಾಲೆ ಎಲ್ಲ ತಿಂದ್ಕೊಂಡು ಆಮೇಲೆ ಏನಿದ್ರು ಮನೆಗೆ. ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಪ್ಪ. ಅದಕ್ಕೋಸ್ಕರ ಅಲ್ಲಿ ಬಂದುಬಿಟ್ಟು ಅವ್ರು ಯಾರು ಅಂತ ನೋಡ್ತಾ ಇದ್ದೀರಾ, ಅವರೇ ಮದುವೆ ಹುಡುಗಿ, ಇವನು ಮದುವೆ ಹುಡುಗ. ಅವರು ಫೋಟೋಶೂಟಿಗೆ ಅಂತ ಹೇಳಿ ಚಿನ್ನಿನೂ ಕೂಡ ಬಂದಿದ್ಲು, ಮಧ್ಯಾಹ್ನ ಬಂದಿದ್ಲಂತೆ ಫೋಟೋಶೂಟು. ನಾಳೆ ಫೋಟೋಶೂಟಿಗೆ ಹೋಗೋಣ. ಅವರು ಪಾಪ ಕೆಲ್ಸಕ್ಕೆ ಹೋಗ್ತಾನಲ್ಲ ಚಿಂಟು, ಹಾಗಾಗಿ ಅವನಿಗೆ ಸಂಡೇನೇ ಫ್ರೀ ಆಗೋದು. ಹಾಗಾಗಿ ಸಂಡೇ ಸಿಕ್ಕಿದ ಕಾರಣ ನಾವು ಫೋಟೋಶೂಟಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದರು. ಅಲ್ಲಿ ರೇಗಿಸ್ತಿದ್ದಾಳೆ ನೋಡಿ ಚಿನ್ನಿ, ನಾನು ಅವರೇ ಮದುವೆ ಆಗೋದು ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ಅವ್ರಿಗೂ ಸುಳ್ಳು ಹೇಳಿದ್ದೆ, ಅವಳು ಗೆಸ್ ಮಾಡಿಲ್ಲಂತೆ ಬಂದೇ ಬರ್ತಾರೆ ಅಕ್ಕ ಅವರು ಅಂತ ಹೇಳಿ. ಚಿಂಟು ಕೂಡ ಹಾಗೆ ಸ್ವಲ್ಪ ಶಾಪಿಂಗ್ನ ಮಾಡಿಕೊಂಡು ಅವರು ಅಂಗಡಿಗೆ ಬಂದರು. ನೋಡಿ ನಮ್ಮ ಅಪ್ಪು ಪಾನಿಪುರಿ ತೊಗೊಂಡಿದ್ದಾನೆ. ಅವನು 2 ಪ್ಲೇಟ್ ತೊಗೊಂಬಿಟ್ಟ. ತುಂಬ ಚೆನ್ನಾಗಿ ಮಾಡೈತೆ ತಾತ ಅಂತ ಹೇಳಿ. ಪಾಪ ನೈಟ್ ಊಟನೇ ಮಾಡಲಿಲ್ಲ, ಹಾಗೆ ಮಲಗಿಬಿಟ್ಟ. ನಾನು ಪಾನಿಪುರಿ ತಿಂದಿದ್ದೀನಿ ಮಮ್ಮಿ ಬೇಡ ಅಂತ ಹೇಳಿ ಹಾಗೆ ಮಲಗಿಬಿಟ್ಟ. ಅಲ್ಲಿ ನೋಡಿ ನಮ್ಮ ಚಿಂಟು ಎಷ್ಟು ಫಾಸ್ಟಾಗಿ ಈರುಳ್ಳಿನ ಹೆಚ್ಚುತ್ತಿದ್ದಾನೆ ಅಂತ ಹೇಳಿ. ಅದೇ ಮನೇಲಿ ಮಾಡು ಅಂತ ಅಂದರೆ ಮಾತ್ರ ಮಾಡಲ್ಲ ರೀ. ಆಚೆ ಇದ್ದರೆ ಅಂಗಡೀಲಿ ಆದರೆ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಫಾಸ್ಟಾಗಿ. ನಮ್ಮ ಕೈಲಿ ಥರ ಆಗುತ್ತಾ? ಆಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಮ್ಮವ್ರ ಅಂಗಡಿಯೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಅಷ್ಟೋ ತನಕ ನಾವು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ವಿ. ನೆಕ್ಸ್ಟು ಇಲ್ಲಿ ಅಮ್ಮ ಬಂದು ಬ್ಲೌಸ್ಗಳು, ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ, ಯಾವ್ಯಾವ ಬ್ಲೌಸ್ ಸ್ಟಿಚ್ ಆಗಿದೆ ಅಂತ ಎಲ್ಲ ಡಿಸೈನ್ಸ್ಗಳನ್ನ ತೋರಿಸ್ತಿದ್ರು. ಮತ್ತು ಚಿನ್ನಿದು ಮದುವೆ ಸೀರೆಗಳು ಸಮೇತ ಇತ್ತು. ಇಲ್ಲಿ ನೋಡಿ ಏನೋ ಪ್ಲ್ಯಾನಿಂಗಲ್ಲಿದ್ದಾರೆ. ಏನು ಪ್ಲ್ಯಾನಿಂಗ್ ಅಂದರೆ ಇವರೆಲ್ಲ ಫೋಟೋಶೂಟಿಗೆ ಹೋಗ್ತಿದ್ದಾರೆ ಅಂತ ಹೇಳೋದ್ನಲ್ಲ. ಚಿನ್ನಿ ಬಂದು ನಾನು ಯಾವ್ಯಾವ ಡ್ರೆಸ್ ತೊಗೊಂಡಿದ್ದೀನಿ ನೋಡಿ ಅಕ್ಕ, ಚೆನ್ನಾಗಿದೆಯಾ ನಾನು ಡ್ರೆಸ್ಗಳನ್ನ ತೊಗೊಂಡಿರೋದು ಅಂತ ಹೇಳಿ. ಚಿಂಟುದು ಮತ್ತು ಅವಳದು ಎಲ್ಲ ಮ್ಯಾಚಿಂಗ್ ಇತ್ತಲ್ಲ, ಅದನ್ನೆಲ್ಲ ಸಾರಿ ಅಲ್ಲಿ ಅವ್ರು ನಗಾಡ್ತಿರೋದಕ್ಕೆ ನಗು ಬರ್ತಾಯಿದೆ. ಎಲ್ಲ ಡ್ರೆಸ್ಗಳನ್ನೂ ಇಲ್ಲಿ ತೋರಿಸ್ತಾ ಇದ್ಲು ನನಗೆ. ಎಲ್ಲ ಫೈನಲಿ ಡ್ರೆಸ್ಗಳೆಲ್ಲ ತುಂಬ ಸಖತ್ತಾಗಿ ಆರಿಸಿದ್ಲು. ಅವನು ಬಂದು ಎಲ್ಲ ಸರಿ ಇದೆ ಅಂತ ಹಾಕ್ಕೊಂಡು ಎಲ್ಲ ನೋಡ್ತಾ ಇದ್ದ. ಅವರು ಅಂತೂ ಇಂತೂ ಎಲ್ಲ ಪ್ಯಾಕಿಂಗ್ ಆಯಿತು. ಪ್ಯಾಕಿಂಗ್ ಆದಮೇಲೆ ನೆಕ್ಸ್ಟು ಇದು ಬಂದು ಸ್ಯಾರೀಸು. ಇನ್ನು ಮದುವೆ ಅಂದಮೇಲೆ ಜನಗಳಿಗೆ ಕೊಡೋದು ತುಂಬ ಇರುತ್ತಲ್ವ ಸ್ಯಾರೀಸ್ಗಳು. ಯಾರ್ಯಾರು ಇಂಪಾರ್ಟೆಂಟ್ ಇರ್ತಾರೆ ಅವ್ರಿಗೆಲ್ಲ ಸ್ಯಾರೀಸ್ಗಳನ್ನ ಕೊಡಬೇಕು, ಅಕ್ಕ ತಂಗಿರು ಆ ಥರ ಎಲ್ಲ. ಅದಕ್ಕೆ ಬಂದುಬಿಟ್ಟು ಇಲ್ಲಿ ಸ್ಯಾರಿಗಳನ್ನ ಅಮ್ಮ ತಂದಿದ್ರು. ನೋಡು ಯಾವುದೋ ಚೆನ್ನಾಗಿದೆ, ಎಲ್ಲ ಹೆಸ್ರು ಬರ್ದು ಇಟ್ಬಿಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ನಮಗೆ ಅಮ್ಮ ಯಾವ ಸೀರೆ ತೆಗೆದಿದ್ರು ಅದೇ ಸೀರೆ ನಮಗೆ ತುಂಬ ಇಷ್ಟ ಆಯಿತು. ನನಗೆ ಅದೇ ಇರಲಿ ಅಮ್ಮ ಅಂತ ಹೇಳಿ ನಾವೆಲ್ಲ ಕೂಡ ಅಷ್ಟೇ, ನಾನು ಲಾವು ಯಶು ಎಲ್ಲ ಕೂಡ ಅಷ್ಟೇ, ಅಮ್ಮ ಯಾವುದು ಸೆಲೆಕ್ಟ್ ಮಾಡಿಟ್ಟಿದ್ರು ಅದನ್ನೇ ಪ್ರೀತಿಯಿಂದ ತೊಗೊಂಡ್ವಿ. ಯಾಕಂದರೆ ಅವರಷ್ಟು ಪ್ರೀತಿಯಿಂದ ನಮಗೆ ಅಂತ ಕೊಟ್ಟಿದ್ದು ನಾವು ಸ್ವೀಕರಿಸ್ಬೇಕಲ್ವ. ತುಂಬ ಚೆನ್ನಾಗಿತ್ತು ಸ್ಯಾರೀಸು. ಆಮೇಲೆ ಬಂದು ಊಟ ಮಾಡಿದ್ವಿ. ಅಮ್ಮ ಬಂದು ರಸಮ್ ಮಾಡಿದರು. ಅಂಗಡಿಯಿಂದ ಬಂದು ರಸಮ್ ಮಾಡಿ ನಾವೆಲ್ಲ ಊಟ ಮಾಡಿದ್ವಿ. ಇನ್ನು ಬೆಳಗ್ಗೆ ಎದ್ದು 5 ಗಂಟೆ ಅಷ್ಟೊತ್ತಿಗೆ ಅವರು ಫೋಟೋಶೂಟಿಗೆ ಹೋಗಬೇಕಿತ್ತು. ನೋಡಿ ಅಪ್ಪು ಮಲ್ಕೊಂಡ್ಬಿಟ್ಟಿದ್ದಾನೆ.
ಅವನು ಅಷ್ಟೇ ಪಾನಿಪುರಿ ತಿಂದಿದ್ದು ಬಂದು ಮಲ್ಕೊಂಬಿಟ್ಟ, ನನಗೆ ಊಟ ಬೇಡ, ನಾನು ಪಾನಿಪುರಿ ತಿಂದೆ ಅಂತ ಹೇಳಿ. ನಾವೆಲ್ಲ ಹಂಗೆ ನಗಾಡ್ಕೊಂಡು ಊಟ ಮಾಡಿಕೊಂಡು ಕಾಮಿಡಿ ಮಾಡ್ತಾಯಿದ್ವಿ. ತೇಜು ಕೂಡ ಬಂದಿದ್ದ. ಈ ಕಡೆ ಇರೋರು ಡ್ರೈವರು, ಅವರು ಕೂಡ ಇಲ್ಲೇ ಬಂದು ಮಲ್ಕೊಂಡಿದ್ರು. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕಿತ್ತಲ್ಲ ಫೋಟೋಶೂಟ್ಗೆ ಅಂತ ಹೇಳಿ. ಹಾಗಾಗಿ ನೋಡಿ ಟೈಮ್ ಎಷ್ಟು ಅಂತ, ಅಷ್ಟೊತ್ತಿಗೆ ಊಟ ಮಾಡಿ ಹರಟೆ ಹೊಡ್ಕೊಂಡು ಕೂತಿದ್ವಿ ಎಲ್ಲರೂ. ಇವನು ತೇಜು ಬಂದು ಚಿನ್ನಿ ತಮ್ಮ. ನಾನು ಆವತ್ತು ಹೇಳಿದ್ದೆ ನಿಮಗೆ, ಇದು ಬಂದು ನಮ್ಮ ಮಾವನ ತಮ್ಮನ ಮಗ ಮತ್ತು ತಂಗಿ ಮಗಳೇ ಅಂತ ಹೇಳಿ. ಇಲ್ಲಿ ನಾವೆಲ್ಲ ಊಟ ಮಾಡಿದ್ದಾಯ್ತಲ್ವ, ಮ್ಯಾಡಿ ಕೂಡ ಊಟ ಮಾಡಬೇಕಲ್ವ. ನೋಡಿ ಅಮ್ಮ ಮ್ಯಾಡಿಗೆ ಯಾವ ಥರ ಊಟ ಮಾಡಿಸ್ತಾರೆ ಅಂತ ಹೇಳಿ, ಮಗು ಥರ ನೋಡ್ಕೊಳ್ತಾರೆ. ಅವನಂತೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇವನು ನಾವು ಮದುವೆಗೆ ಬಂದಾಗ ಚಿಕ್ಕ ಮರಿ, ಇವಾಗ ಕರೆಕ್ಟಾಗಿ ಅವನಿಗೆ 6 ವರ್ಷ, 6 ತುಂಬಿ 7 ವರ್ಷ ಅನಿಸುತ್ತೆ, ಅಷ್ಟು ಚಿಕ್ಕ ಮರಿ ಇತ್ತು. ಅಲ್ಲ ಅಮ್ಮ ಮಾತಾಡ್ಕೊಂಡು ಅವನಿಗೆ ಊಟ ಮಾಡಿಸ್ತಿದ್ರು. ನೋಡಿ ಯಾರ ಈ ಥರ ನಾಯಿನೂ ಕೂಡ ಮಗನ ಥರ ಟ್ರೀಟ್ ಮಾಡಿ ಬೆಳೆಸ್ತಾರೆ, ತುಂಬ ಖುಷಿಯಾಗುತ್ತೆ. ಆಮೇಲೆ ಅಮ್ಮನಿಗೆ ಹೊಡಿಯೋಕ್ಕೆ ಹೋದಾಗ ಅವ್ನು ನೋಡಿ ಯಾವ ಥರ ಅಪ್ಪನ ಕಚ್ಚಕ್ಕೆ ಹೋಗ್ತಿದ್ದ ಅಂದರೆ, ಅವನಿಗೆ ಸಿಟ್ಟು, ಅಮ್ಮನಿಗೆ ಯಾರು ಹಿಂಸೆ ಕೊಡಬಾರ್ದು, ನೋಡಿ ಅಪ್ಪನ ಕಚ್ಚಕ್ಕೆ ಹೋಗ್ತಿದ್ದ, ಅಮ್ಮನಿಗೆ ಹೊಡಿತಿದ್ದಾರೆ ಅಂತ ಹೇಳಿ. ನಾವಂತೂ ನಗಡಿ ಸಾಕಾಗೋಯ್ತು. ಎದಳು ಮೇಲೆ ಅಂತ ಹೇಳಿ ಅಪ್ಪನಿಗೆ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತೀಯಾನೆ. ನೋಡ್ತಾ ಇದ್ದೀರಾ ನೋಡಿ ನೀವೇನೆ, ಅಮ್ಮನಿಗೆ ಅಪ್ಪ ಹೊಡಿತಾ ಇರೋದಕ್ಕೆ ಹೊಡಿಬೇಡ ನೀನು ಅಂತ ಹೇಳಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದ. ತುಂಬ ಟೈಮ್ ಆಗಿತ್ತಲ್ಲ, ಹಾಗಾಗಿ ನಾವೆಲ್ಲ ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನಿಂಗ್ ಮಾಡೋಣ, ಪೈಂಟವರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು. ಅವ್ರು ಬರೋ ಅಷ್ಟೊತ್ತಿಗೆ ಪಾತ್ರೆ ಸಾಮಾನೆಲ್ಲ ತೊಳ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಧೂಳು ಹುಡ್ಕೊಂಡು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಚಿಂಟಿ ಅವರು ಬಂದು 3 ಗಂಟೆ ಅಷ್ಟೊತ್ತಿಗೆ ಹೊರಟ್ರು, ರೆಡಿಯೆಲ್ಲ ಆಗಿ ಹೊರಟ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆನೂ ಕೂಡ ಒಂದು ವಿಡಿಯೋ ಹಾಕ್ತೀನಿ, 2 ಡೇಸ್ ವಿಡಿಯೋ ಆಗಿರುತ್ತೆ. ತುಂಬ ಲೆಂತಿ ಆದರೆ ನಿಮಗೂ ಕೂಡ ನೋಡೋಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಇಷ್ಟು ವಿಡಿಯೋ ಹಾಕಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ಸಾಕ ಸುಸ್ತಾಯ್ತದ. ಮನಿಕಾ